ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ರಥತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನಸ್ತದಂಡಾಯ ಧೃತದಂಡಾಯ ಮನ್ಯವೇ ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥಃ ಕಲಿಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತೆ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಏಕತ್ರಿಂಶಃ ಶ್ಲೋಕಃ. 31ನೇ ಶ್ಲೋಕ 8ನೇ ಅಧ್ಯಾಯದ್ದು 1ನೇ ಸ್ಕಂದದ್ದು. ತಮಿಮಂ ಭಗವತಃ ಕಾಲಪುರುಷಸ್ಯ ವರ್ಣನಪರಂ ಶ್ರೋತುಂ ಸರ್ವೇ ವಯಂ ಅತ್ರ ಉಪತಿಷ್ಠಾಮಹೆ. ಕುಂತಿ ಸಪುತ್ರ ಕೃಷ್ಣಂ ಉಪಸ್ಥಾಯ ತಮೇನಂ ಪರಮಪುರುಷಂ ಅಕಿಂಚನ ವಿತ್ತಂ ನಿರ್ವೃತ್ತ ಗುಣವೃತ್ತಿಂ ಆತ್ಮಾರಾಮಂ ಶಾಂತಂ ಕೈವಲ್ಯಪತಿಂ ಅನೇಕವಿಧೈಃ ಶ್ಲೋಕೈಃ ಸ್ತೋತುಮಾರೇಭೆ. ಅಪಿ ಚ ಸ ಏವ ಭಗವಾನ್ ಕಾಲಪುರುಷಃ ತಾಂ ತಸ್ಯ ಪುತ್ರಾಂಶ್ಚ ವಿಷಾತ್ ಮಹಾಗ್ನೇಃ ಪುರುಷಾದ ದಂಶನಾತ್ ಅಸತ್ಸಭಾಯಾಃ ವನವಾಸ ಕಷ್ಟೇಭ್ಯಃ ಯುದ್ಧೇಷು ಚ ಸರ್ವೈರಪಿ ಅಸ್ತ್ರೈಃ ಮಹಾಸ್ತ್ರೈಶ್ಚ ಅಭಿರರಕ್ಷ ತಂ ಪಂಕಜನಾಭಂ ಪಂಕಜಮಾಲಿನಂ ಪಂಕಜನೇತ್ರಂ ಪಂಕಜಾಘ್ರಿಂ ಹೃಷೀಕೇಶಂ ವಿಪದಯೇವ ಸರ್ವತ್ರ ಭವಂತು ತಾಸು ಚ ವಿಪತ್ಸು ಭವಂತಂ ಕಾಲಪುರುಷಂ ವಯಂ ಸ್ಮರ್ತುಂ ಪ್ರಭವಾಮ. ಭವತಶ್ಚ ಸ್ಮರಣೇನ ತುಷ್ಟಃ ಭವಾನ್ ಅಸ್ಮಾಕಂ ದೃಷ್ಟಿವಿಷಯತ್ವಂ ಅಭಿದ್ರವತಿ. ತ್ವಯಿ ಚ ದೃಷ್ಟಿವಿಷಯೇ ಮುಕ್ತಿರಪಿ ಸರ್ವಸುಲಭಾ ಭವತಿ ಇತಿ ಸಾ ಸ್ವಾಶಯಂ ಆವಿಶ್ಚಕಾರ. ಅಥಾತಃ ಕಾಲಪುರುಷಸ್ಯ ತಸ್ಯ ಭಗವತಃ ವರ್ಣನಪರೋಯಂ ಶ್ಲೋಕಃ. ಕುಂತಿ ಕೃಷ್ಣನನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡ್ತಿದ್ದಾಳೆ, ನಾವು ಅದನ್ನು ನೋಡ್ತಾ ಇದ್ದೇವೆ. ನೀನು ಯಾರು ಅನ್ನುವುದು ನನಗೆ ಹೀಗೆ ಗೊತ್ತು. ಮನ್ಯೇ ತ್ವಾಂ ಕಾಲಮೀಶಾನಂ, ನಿನ್ನನ್ನು ನಾನು ತಿಳಿದಿದ್ದೇನೆ. ಕಾಲಪುರುಷನಾದ ನಿನ್ನನ್ನು ನಾನು ತಿಳಿದಿದ್ದೇನೆ, ಅನಾದಿನಿಧನನಾದ ನಿನ್ನನ್ನು ನಾನು ತಿಳಿದಿದ್ದೇನೆ. ಎಲ್ಲ ಜೀವಗಳ ವಿಷಯದಲ್ಲಿ ಕೂಡ ಸಮವಾಗಿ ವರ್ತಿಸುವ ನಿನ್ನನ್ನು ನಾನು ತಿಳಿದಿದ್ದೇನೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡುವಂತೆ ಕಾಣಿಸ್ತದೆ. ಭಗವಂತನಿಗೆ ಅನೇಕ ವಿಶೇಷಣಗಳನ್ನು ಕೊಟ್ಟು ಆ ಎಲ್ಲ ವಿಶಿಷ್ಟನಾದ ನಿನ್ನನ್ನು ನಾನು ತಿಳಿದಿದ್ದೇನೆ ಅಂತನ್ನುವುದು ಒಂದು ಅರ್ಥ. ಹಾಗೆ ಅರ್ಥ ಮಾಡಿದರೂ ಏನು ತಪ್ಪಿಲ್ಲ. ಆದರೆ ಹಾಗೂ ಅರ್ಥ ಮಾಡಬಹುದು, ಇನ್ನೊಂದು ರೀತಿಯಾಗಿ ಅರ್ಥ ಮಾಡಬಹುದು. ನಿನ್ನನ್ನು ನಾನು ಕಾಲಪುರುಷ ಅಂತನೂ ಅನಾದಿನಿಧನ ಅಂತನೂ ಎಲ್ಲ ವಿಷಯಗಳಲ್ಲೂ ಸಮಾನವಾಗಿ ವರ್ತಿಸುವವನಂತನೂ ತಿಳಿದಿದ್ದೇನೆ. ಇಷ್ಟೇ ವ್ಯತ್ಯಾಸ. ನಾನು ನಿನ್ನನ್ನು ತಿಳಿದಿದ್ದೇನೆ ಅಂತನ್ನುವುದು ವಿಷಯ. ಆ ಭಗವಂತನಿಗಿರುವ ವಿಶೇಷಣಗಳನ್ನು ಮೊದಲು ಹಾಕಿ ಆ ವಿಶಿಷ್ಟನಾದ ಭಗವಂತನನ್ನು ನಾನು ತಿಳಿದಿದ್ದೇನೆ ಅಂತ ಹೇಳಿದರೆ ಎಲ್ಲ ಆ ಭಗವಂತನ ವಿಶೇಷಣಗಳನ್ನು ಕೂಡ ನಾನು ತಿಳಿದಿದ್ದೇನೆ, ಆತನ ಬಗ್ಗೆ ಸಮಗ್ರವಾಗಿ ತಿಳಿದಿದ್ದೇನೆ ಅಂತ ಧ್ವನಿ ಬಂದೀತು. ಬಂದೇ ಬರ್ತದಂತಿಲ್ಲ. ಹೇಳುವವರ ತಾತ್ಪರ್ಯ ಏನಿರ್ತದೆ ಅದನ್ನು ನೋಡಿ ಅದಕ್ಕೇನು ಅರ್ಥ ಅಂತ ಗಮನಿಸಬೇಕಾಗ್ತದೆ. ಅದಕ್ಕೆ ವಿಶೇಷಣಗಳನ್ನು ಮೊದಲು ಹಾಕಿ ವಿಶೇಷವಾದ ಭಗವಂತನ ಆಮೇಲೆ ಪರಿಗಣಿಸುವುದಕ್ಕಿಂತ ನಿನ್ನನ್ನು ನಾನು ತಿಳಿದಿದ್ದೇನೆ. ಹೇಗೆ ತಿಳಿದಿದ್ದೇನೆ ಅಂದರೆ
ವಿಶೇಷವನ್ನು ಮೊದಲು ಹೇಳಿ ವಿಶೇಷಣವನ್ನು ಆಮೇಲೆ ಹೇಳೋದು. ಕಾಲಪುರುಷ ಅಂತ ತಿಳಿದಿದ್ದೇನೆ, ಈಶಾನ ಅಂತ ತಿಳಿದಿದ್ದೇನೆ, ಅನಾದಿ ನಿಧನ ಅಂತ ತಿಳಿದಿದ್ದೇನೆ, ಎಲ್ಲ ವಿಷಯಗಳಲ್ಲಿ ಕೂಡ ಸಮಾನವಾಗಿ ವರ್ತಿಸುವವನು ಅಂತ ತಿಳಿದಿದ್ದೇನೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದರೆ ಹೆಚ್ಚು ಚೆನ್ನಾಗಿರ್ತದೆ. ಅದಕ್ಕಾಗಿ ಹೀಗೆ ಅದನ್ನು ಸ್ವಲ್ಪ ಅನ್ವಯ ಬದಲಾಯಿಸಿ ತಮ್ಮೆದುರಿಗೆ ಹೇಳಿದ್ದೇನೆ ಅಷ್ಟೆ. ತತ್ತದ್ಯೋಗ್ಯತೆಯ ಸಮತ್ವಂ, ನಿನ್ನನ್ನು ನಾನು ಎಲ್ಲ ಜೀವಿಗಳ ವಿಷಯದಲ್ಲಿ ಕೂಡ ಸಮಾನವಾಗಿ ವರ್ತಿಸುವವನು ಅಂತ ಬಂತಲ್ಲ. ಸಮಾನವಾಗಿ ವರ್ತಿಸುವುದು ಅಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಏನೇನು ಪದವಿಯನ್ನು ಪಡಿಬೇಕಾಗಿದೆಯೋ ಆ ರೀತಿಯಾಗಿ ವರ್ತಿಸುವವನು ಅಂತ ಅದರ ಅರ್ಥ. ಆಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ವಿಜಯಧ್ವಜರಿಂದ ಆರಂಭ ಮಾಡಿ ಈ ಶ್ಲೋಕಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತನ್ನುವುದನ್ನು ನಾವೀಗ ಗಮನಿಸೋಣ. ಅನಾದಿ ನಿಧನ ಅಂದರೆ ನವಿದ್ಯತೆ ಆದಿನಿಧನೆ, ನವಿದ್ಯೇತೆ ಆದಿನಿಧನೆ ಯಶಸಃ ಅನಾದಿ ನಿಧನ. ಯಾರಿಗೆ ಆದಿಯೂ ಇಲ್ಲ ಹಾಗೆ ನಿಧನವೂ ಕೂಡ ಇಲ್ಲ ಅಂಥವನನ್ನು ಅನಾದಿ ನಿಧನ, ಹುಟ್ಟೂ ಇಲ್ಲ ಅಂಥವೂ ಇಲ್ಲ, ಆದ್ದರಿಂದ ಈ ಭಗವಂತ ಅನಾದಿ ನಿಧನ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಂಥ ಭಗವಂತನನ್ನು ನಿನ್ನನ್ನು ನಾನು ಅನಾದಿ ನಿಧನ ಅಂತ ತಿಳಿದಿದ್ದೇನೆ. ಹಾಗೆ ಅನಾದಿ ನಿಧನ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ ಆಗ್ತದೆ, ವಿಜಯಧ್ವಜರು ಬರೆದಿದ್ದಾರೆ. ಅನ ಅಂದರೆ ಎಲ್ಲ ಜೀವಿಗಳನ್ನು ಪ್ರೇರಣೆಗೊಳಪಡಿಸುವ ಮುಖ್ಯ ಪ್ರಾಣ. ಅಂಥ ಪ್ರಾಣನಿಗೆ ಜನ್ಮ ಮತ್ತು ಲಯ ಈ ಎರಡನ್ನೂ ಮಾಡುವವನು ಈ ಭಗವಂತನೇ. ಆದಿ ಅನ ಅಂದರೆ ಮುಖ್ಯ ಪ್ರಾಣ. ಅನಸ್ಯ ಆದಿನಿಧನೆ ಯಸ್ಮಾತ್ ಸಹ. ಮುಖ್ಯ ಪ್ರಾಣನಿಗೂ ಆದಿ ನಿಧನಗಳು ಆಗುವುದು ಯಾರಿಂದಲೋ ಅಂಥ ಭಗವಂತ ಅಂತ ನಿನ್ನನ್ನು ನಾನು ತಿಳಿದಿದ್ದೇನೆ. ಈಶಾನ ಅಂತಿದೆ. ಈಶ ಅಂದರೆ ಈಶನಾದಂಥ ಶಿವ, ಆ ಶಿವನನ್ನು ಆನಯತಿ ಚೇಷ್ಟೆಗೊಳಪಡಿಸ್ತಾನೆ, ನಾನಾ ವಿಧವಾದ ಕ್ರಿಯೆಗಳನ್ನು ಆ ಈಶ್ವರನಿಂದಲೂ ಮಾಡಿಸ್ತಾನೆ. ಅದಕ್ಕಾಗಿ ಆತ ಈಶಾನ ಅಂತ ಹೀಗೆ ಕರೆಸ್ಕೊಂಡಿದ್ದಾನೆ. ಅಥವಾ ಒಟ್ಟಾರೆ ಸರ್ವೇಶ್ವರ ಅಂತ ಅರ್ಥ. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನೇನು ಹೇಳುವ ಅಗತ್ಯ ಕಾಣಿಸೋದಿಲ್ಲ. ಸರ್ವೇಶ್ವರ ಅಂತ ಅರ್ಥ. ಅಥವಾ ಕೇವಲ ರುದ್ರನಿಂದ ಚಟುವಟಿಕೆಯನ್ನು ಮಾಡಿಸ್ತಾನೆ ಅಂತ ಯಾಕೆ ಹೇಳಬೇಕು? ಸಮಸ್ತ ಪ್ರಪಂಚಕ್ಕೂ ಕೂಡ ಚಟುವಟಿಕೆಯನ್ನು ಕೊಡುವಂಥವನು ಇವನೇ ಆಗಿದ್ದಾನೆ ಅಂತ ಅದರ ಅರ್ಥ ನಾವು ಮಾಡ್ಬೋದು. ಪರಂ ಸರ್ವಸ್ಮಾದ್ ಅನ್ಯಂ, ಪರ ಅಂದರೆ ಶ್ರೇಷ್ಠ, ಭಿನ್ನ ಅಂತೆಲ್ಲ ಅರ್ಥ ಇದೆ. ಮತ್ತು ಸರ್ವತ್ರ ಸ್ವಪರೇಶು ಸಮಂ ಯಥಾಯೋಗ್ಯಂ ಚರಂತಂ, ತನ್ನವರು ಪಾಂಡವರು ಹಾಗೆ ಪರಕೀಯರಾದಂಥ ಕೌರವರು ಹೀಗೆ ಎಲ್ಲರಲ್ಲಿಯೂ ಕೂಡ ಯಥಾಯೋಗ್ಯವಾಗಿ ಸಮವಾಗಿ ವರ್ತಿಸುವವನು, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಮವಾಗಿ ವರ್ತಿಸ್ತಾನೆ. ಅಂಥ ನಿನ್ನನ್ನು ತ್ವಾಂ ಕಾಲಂ ಸಂಹರ್ತಾರಂ ಅನ್ಯೆ. ಮುಖ್ಯವಾಗಿ ನೀನು ಈ ಕೃಷ್ಣಾವತಾರದಲ್ಲಿ, ಎಲ್ಲ ಅವತಾರದಲ್ಲಿಯೂ ಕೃಷ್ಣಾವತಾರದಲ್ಲಿ ನೀನು ಸಂಹರ್ತ ಆಗಿ ಅವತರಿಸಿದ್ದಿ, ನಿನ್ನ ಅವತಾರದ ಕಾರ್ಯವನ್ನು ಸಂಹರ್ತ ಆಗಿ ಮಾಡಿ ಮುಗಿಸಿದ್ದಿ ಅಂತ ನಾನು ತಿಳಿದಿದ್ದೇನೆ. ಈಗ ಅವಳು ಹೇಳ್ತಾಳೆ. ಈ ಕೌರವರ ಪಾಂಡವರ ನಡುವೆ ಒಂದು ಕಲಹ ಆಯ್ತಲ್ಲ, ಕೌರವ ಪಾಂಡವ ಮೊದಲಾದ ಜೀವರ ನಡುವೆ ಒಂದು ಭಯಂಕರವಾದ ಕಲಹ ಆಯ್ತಲ್ಲ, ಆ ಕಲಹ ಅದು ಯಾಕಾಯಿತು ಅಂದರೆ ಅದು ಯಸ್ಮಾತ್ ತ್ವತ್, ಯಾವ ನಿನ್ನಿಂದ ಆ ಕಲಹ ಆಯಿತೋ ಆ ಕಲಹ ಮಾಡಿಸಿದವನು ನೀನು ಅಂತ ನಾನು ತಿಳಿದಿದ್ದೇನೆ ಅಂತ ಅದರ ತಾತ್ಪರ್ಯ. ತಮ್ ತ್ವಾಂ ಮನ್ಯ, ಅಂಥ ನಿನ್ನನ್ನು ನಾನು ತಿಳಿದಿದ್ದೇನೆ ಅಂತ ಅದರ ವಿಜಯಧ್ವಜರ ಅರ್ಥ. ಭಾಗವತದ ವ್ಯಾಖ್ಯಾನಕಾರರು ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ನಾವಿಲ್ಲಿ ಕಾಲ ಮೊದಲಾದ ಶಬ್ದಗಳಿಗೆ ಇನ್ನೂ ಅನೇಕ ಅರ್ಥಗಳನ್ನು ನೋಡೋರಿದ್ದೀವಿ. ಈಗ ಇವರು ಮಾಡಿದ ಅರ್ಥಗಳನ್ನು ನೋಡೋಣ. ಈ ಕಾಲ ಅಂದರೆ ಸಂಹಾರಕನಾದಂಥ ಭಗವಂತ, ಸಂಹಾರಕ ಅಂತ ಅರ್ಥ. ಈಶಾನ ಅಂದರೆ ಜಗತ್ ಪ್ರೇರಕ ಅಂತ ಅರ್ಥ. ಆದಿನಿಧನ ಶೂನ್ಯ ಅಂತ ಅರ್ಥ. ಪರ ಅಂದರೆ ಲೋಕ ವಿಲಕ್ಷಣ ಅಂತ ಅರ್ಥ, ಜಗತ್ತಿಗಿಂತ ಪೂರ್ಣವಾಗಿ ಭಿನ್ನ ಅಂತ ಅರ್ಥ. ಅದನ್ನೇ ವಿವರಿಸ್ತಾ ಇದ್ದಾರೆ. ಹೇಗೆ ಜಗತ್ತಿನಲ್ಲಿ ಯಾರೂ ಕೂಡ ಸಮಾನರ, ಎಲ್ಲ ಜೀವಿಗಳ ವಿಷಯದಲ್ಲೂ ಸಮಾನವಾಗಿ ವರ್ತಿಸುವವರು ಯಾರೂ ಇಲ್ಲ. ಎಲ್ಲ ಜೀವರ ಯೋಗ್ಯತೆಯೂ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಭಗವಂತ ಮಾತ್ರ ಎಲ್ಲರಲ್ಲೂ ಕೂಡ ಸಮಾನವಾಗಿ ವರ್ತಿಸ್ತಾನೆ. ದೇವತೆಗಳು, ಅಸುರರು, ಮನುಷ್ಯರು, ಅರ್ಥಾತ್ ಸಾತ್ವಿಕರು, ರಾಜಸರು, ತಾಮಸರು ಮೂವರಲ್ಲೂ ಕೂಡ ಸಮಾನವಾಗಿ ಏಕಪ್ರಕಾರದಿಂದ ವರ್ತಿಸುವಂಥವನು. ಏಕಪ್ರಕಾರೇಣೇ ಚರಂತಂ ಇತಿ ಅನ್ಯಥಾ ಪ್ರತೀತಿ ವಾರಣಾಯ. ಮೂವರಲ್ಲೂ ಸಮಾನವಾಗಿ ವರ್ತಿಸ್ತಾನೆ ಅಂದರೆ
ಸಾತ್ವಿಕರ ಕಡೆಯಿಂದನೂ ಅದೇ ಕೆಲಸಗಳನ್ನು, ತಾಮಸರು ರಾಜಸರ ಕಡೆಯಿಂದನೂ ಅದೇ ಕೆಲಸಗಳನ್ನೇ ಮಾಡಿಸ್ತಾನೆ ಅಂತ ಅರ್ಥವ ಅಂದರೆ ಅದಕ್ಕೆ ತತ್ತದ್ಯೋಗ್ಯತೆಯ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಂದ ಕಾರ್ಯ ಮಾಡಿಸ್ತಾನೆ. ಹಾಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕಾರ್ಯ ಮಾಡಿಸಿದ್ರ ಫಲವಾಗಿ ಅವರವರಿಗೆ ಕೊಡಬೇಕಾದ ಗತಿಯನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ತತ್ತದ್ಯೋಗ್ಯತೆಯ ಯಾದೃಶಿ ತದನುರೂಪಮೇವ ಫಲಂ ದದಾತಿ. ಅವರ ಯೋಗ್ಯತೆ ಎಂಥದಿದೆಯೋ ಅದಕ್ಕೆ ಅನುಗುಣವಾಗಿ ಕಾರ್ಯ ಮಾಡಿಸ್ತಾನೆ, ಹಾಗೆ ಫಲ ಕೊಡ್ತಾನೆ. ನ ಯೋಗ್ಯತಾ ಅತಿಕ್ರಮೇಣ ಅತಃ ಭಗವಾನ್ ಸಮಃ ಇತ್ಯುಚ್ಯತೆ. ಅವರ ಮೂಲ ಯೋಗ್ಯತೆಯನ್ನು ಆತ ಮರೆಯುವುದಿಲ್ಲ ಅಂತ ತಾತ್ಪರ್ಯ. ಸಮಂ ಚರಂತಂ ಭೂತಾನಾಂ ಇಷ್ಟ ಆಯಿತು, ಸಮಂ ಚರಂತಂ ಸರ್ವತ್ರ ಇಷ್ಟ ಆಯಿತು. ಭೂತಾನಾಂ ನಿರ್ಮಿತ ಕಲಿಹಿ ಅಂತಿದೆಯಲ್ಲ, ನೀನು ಈ ಜಗತ್ತಿಗಿಂತ ವಿಲಕ್ಷಣ ಅಂತ ಹೇಳ್ತಿದ್ದಾರೆ. ಹೇಗೆ ಜಗತ್ತಿಗೆ ವಿಲಕ್ಷಣ? ಭಗವಂತನ ವರ್ಣನೆ ಮಾಡಿ ಆಯಿತು. ಅವನು ಎಲ್ಲ ಸಾತ್ವಿಕ ರಾಜಸ ತಾಮಸರ ಎಲ್ಲರಲ್ಲೂ ಕೂಡ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿಸ್ತಾನೆ, ಅವ್ರಿಗೆ ಫಲ ಕೊಡ್ತಾನೆ ಅಂತ ಬಂದಾಯಿತು. ಆದರೆ ಜಗತ್ತಿನಲ್ಲಿ ಇರುವಂಥವ್ರು ಹೀಗಿಲ್ಲ. ಅವರಲ್ಲಿ ನಾನಾ ಥರದ ವ್ಯತ್ಯಾಸಗಳಿವೆ. ಲೋಕದಲ್ಲಿ ಈ ಥರ ಇಲ್ಲ. ಆ ನಿರ್ಲಿಪ್ತವಾದ ತಟಸ್ಥ ಮನೋಭಾವನೆ ಅಂತ ಅನ್ನೋದು ಲೋಕದಲ್ಲಿ ಇಲ್ಲ ಅಂತ ಇದ್ದಾರೆ. ಲೋಕದಲ್ಲಿ ಭೂತಗಳು ಅಂದರೆ ಪ್ರಾಣಿಗಳು. ಆ ಪ್ರಾಣಿಗಳಿಗೆ ಪರಸ್ಪರ ಏನೊಂದು ಕಲಹ ಆಗ್ತದಲ್ಲ, ಭೂತ ಮಿಥಃ ಅಂದರೆ ಅನ್ಯೋನ್ಯಂ ಪರಸ್ಪರವಾಗಿ, ಕಲಿಹಿ ಅಂದರೆ ಕಲಹ. ಆ ಕಲಹ ಆಗುವುದೇನಿದೆ ಯತ್ ಯಸ್ಮಾತ್ ಯೋಗ್ಯತಾನುಸಾರ ಅಲ್ಲೇನೋ ಅವ್ರ ನಡುವೆ ಕಲಹ ಆಗ್ತಿದೆಯಲ್ಲ, ಆ ಕಲಹ ಆಗ್ತಿರುವುದರಿಂದ ನಾವು ಗಮನಿಸಬೇಕು. ಆದ್ದರಿಂದ ಅವರಲ್ಲಿ ಯೋಗ್ಯತಾನುಸಾರವಾದ ಸಮತ್ವ ಇಲ್ಲ. ಪ್ರತಿಯೊಬ್ಬರ ವಿಷಯದಲ್ಲಿಯೂ ಕೂಡ ಯೋಗ್ಯತಾನುಸಾರವಾದ ಸಮತ್ವವನ್ನು ಅವರಿಗೂ ಪ್ರಾಕ್ಟೀಸ್ ಮಾಡಲಿಕ್ಕೆ, ಅದನ್ನು ಕೂಡ ಪಾಲಿಸ್ಲಿಕ್ಕೆ ಅವ್ರಿಗೆ ಬಂದಿದ್ದರೆ ಅವರು ಸಮರಾಗಿದ್ದಾರೆ ಅಂತ ನಾವು ತಿಳ್ಕೊಬೋದಿತ್ತು. ಆದರೆ ಜಗತ್ತಿನಲ್ಲಿ ಇನ್ನೊಬ್ಬನನ್ನು ಹೊರತು ಇನ್ಯಾರಿಗೂ ಕೂಡ ಹಾಗೆ ಎಲ್ಲರ ವಿಷಯದಲ್ಲೂ ಅವರವರ ಯೋಗ್ಯತಾನುಗುಣವಾದ ಒಂದು ಪ್ರವೃತ್ತಿಯನ್ನು, ಸಮತ್ವವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅವರು ಅಪರರಾಗಿದ್ದಾರೆ, ನೀನು ಪರನಾಗಿದ್ದೆ ಅಂತದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಯಾದವಾರರು ಅರ್ಥ ಮಾಡಿದ್ದೆ ನೋಡಿದ್ದೇವೆ. ಇದೇ ಶ್ಲೋಕಗಳಿಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತನ್ನೋದನ್ನು ನೋಡೋಣ. ರಾಧಾಕೃಷ್ಣರು ಅದಕ್ಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯತು ಅಂದರೆ, ಯತು ಅನ್ನೋದೊಂದು ವಿಚಿತ್ರವಾದ ಶಬ್ದ. ಯಸ್ಮಾತ್ ಅಂತಲೂ ಅರ್ಥ ಮಾಡಬಹುದು, ಯಾವ ಕಾರಣದಿಂದ ಅಂತ ಮಾಡಬಹುದು. ಯತು ಅಂದರೆ ಯೇಷು, ಯಾರಲ್ಲಿ ಅಂತಲೂ ಹೀಗೆ ಅರ್ಥ ಮಾಡಬಹುದು. ಯತು ಯೇಷು ಭಾವೇಶು ಭೂತಾನಾಂ ಪ್ರಾಣಿನಾಂ ಇತಃ ಪರಸ್ಪರಂ ಕಲಿಹಿ. ಈ ಪ್ರಾಣಿಗಳ ನಡುವೆ, ಎಲ್ಲ ಜೀವರ ನಡುವೆ ಪರಸ್ಪರ ಒಂದು ಸಂಘರ್ಷ ಆಗ್ತದಲ್ಲ, ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗ್ತದೆ ಗೊತ್ತಿದೆ ನಮಗೆ. ಅನೇಕ ಜಗಳಗಳು ಎಲ್ಲರಲ್ಲೂ ಆಗುವುದು ಸಂಪತ್ತು, ಹೆಣ್ಣು ಹೊನ್ನು ಮಣ್ಣು ಇತ್ಯಾದಿ ಕಾರಣಗಳಿಂದಾಗಿ. ಯೇಷು ಭಾವೇಶು ಅಂದರೆ ಆ ಸಂಗತಿಗಳಿಗಾಗಿ, ಆ ಸಂಗತಿಗಳನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವ ದೃಷ್ಟಿಯಿಂದ ಏನೊಂದು ಸಂಘರ್ಷ ಆಗ್ತದಲ್ಲ, ಆ ಸಂಘರ್ಷ ಆಗುವುದು ಇಂಥ ಒಂದು ಕಾರಣಗಳನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು. ಆದರೆ ಯಾವ ವಿಷಯಗಳು ಈ ಜಗತ್ತಿನಲ್ಲಿರುವ ಜನರನ್ನು ಭ್ರಾಂತರನ್ನಾಗಿ ಮಾಡಿ ಅವರಲ್ಲಿ ಇಂಥ ಪರಸ್ಪರ ಕಲಹ ಆಗುವಂತೆ ಮಾಡ್ತಾವೋ, ಆ ಯಾವ ವಿಷಯದ ಬಗ್ಗೆನೂ ಕೂಡ, ಒಂದು ಭೂಮಿಯ ಒಡೆತನ, ವಿಶ್ವದ ಮೇಲಿನ ಒಡೆತನ, ಹೆಣ್ಣು ಹೊನ್ನು ಮಣ್ಣು, ಹೀಗೆ ಯಾವ ವಿಷಯದ ಬಗ್ಗೆಯೂ ಕೂಡ, ಆ ಎಲ್ಲ ವಿಷಯದ ಬಗ್ಗೆನೂ ಕೂಡ ನೀನು ಸಮವಾಗಿ ವರ್ತಿಸ್ತಿ. ಹೀಗೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಭೂತಾನಾಂ ನಿರ್ಮಿತ ಕಲಿಹೆ, ಪ್ರಾಣಿ ಎಲ್ಲ ಜೀವರ ನಡುವೆ ಯಾವ ಜಗಳದ ಕಾರಣ ಇದೆ, ಆ ಜಗಳದ ಕಾರಣ ನಿನ್ನಲ್ಲಿ ಇಲ್ಲವೇ ಇಲ್ಲ. ಅವರೆಲ್ಲರೂ ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಬದ್ಧರಾಗಿದ್ದಾರೆ. ಬದ್ಧರಾದವರಿಗೆ ನಾನಾ ಥರದ ಹಿತಾಸಕ್ತಿಗಳಿವೆ. ಈ ವ್ಯಾಖ್ಯಾನ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ನಾವು ಆಸ್ವಾದಿಸ್ಬೋದು. ಈ ಜಗತ್ತಿನಲ್ಲಿ ನಾವು ಇದ್ದೇವೆ ಅಂದಮೇಲೆ ನಮಗೆ ಯಾರಿಂದಲೂ ಆಗಬೇಕಾದದ್ದೇನೋ ಇದೆ, ಆಗಬಾರ್ದದ್ದೇನೋ ಇದೆ ಅಂತೂ ಹಿತಾಸಕ್ತಿಗಳು ನಮ್ಮನ್ನು ಕಾಡ್ತಾ ಇವೆ. ಈ ಥರದ ನಾನಾ ಥರದ ಹಿತಾಸಕ್ತಿಗಳು ನಮಗಿರೋದ್ರಿಂದ ಈ ಜಗತ್ತಿನಲ್ಲಿ ನಮಗೆ ಕೆಲವರು ಶತ್ರುಗಳಾಗ್ತಾರೆ, ಕೆಲವರು ಮಿತ್ರರಾಗ್ತಾರೆ. ಕೌರವ ಪಾಂಡವರಿಗಾಗಿದ್ದು ಇದೇನೆ. ಆದರೆ ಈ ಭಾವ ಅಂದರೆ ಈ ಹಿತಾಸಕ್ತಿ, ಭಾವ ಅಂದರೆ ಹಿತಾಸಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಅವರು ಅದನ್ನು ಪ್ರಯೋಗ ಮಾಡಿಲ್ಲ. ಆಧುನಿಕ ಕಾಲದಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಇಂಟ್ರೆಸ್ಟ್ ಅಂದ್ರೆ ಹಿತಾಸಕ್ತಿ ಅಂತ ನಾನು ಅನುವಾದಿಸ್ಕೊಂಡೆ ಅಷ್ಟೆ. ಅಂಥ ಯಾವ ಹಿತಾಸಕ್ತಿಯಿಂದ ಪ್ರೇರಿತರಾಗಿ ಪರಸ್ಪರ ಜಗಳಾಡ್ತಾರೋ ಜನಗಳು, ಆ ಯಾವ ಹಿತಾಸಕ್ತಿಯು ನಿನಗಿಲ್ವಲ್ಲ,
ಆ ಎಲ್ಲ ಹಿತಾಸಕ್ತಿಗಳು ನೀನು ರಾಮ ಕೃಷ್ಣ ಮೊದಲಾದ ರೂಪದಿಂದ ಇಲ್ಲಿ ಹುಟ್ಟಿ ಬಂದರೂ ಕೂಡ ನಿನಗವು ಸಮಾನವಾಗಿಯೇ ಇದ್ದವು. ಆದ್ದರಿಂದ ನಿನ್ನ ದೃಷ್ಟಿಯಿಂದ ನೀನು ಯಾರನ್ನು ಕೂಡ ಶತ್ರು ಮಿತ್ರ ಅಂತ ಭಾವಿಸಿಲ್ಲ. ನಿನ್ನನ್ನು ಯಾರಾದರೂ ಶತ್ರುಗಳು ಮಿತ್ರರು ಅಂತ ಭಾವಿಸಿರಬಹುದೇನೋ, ಆದರೆ ನಿನಗೆ ಮಾತ್ರ ನಿನ್ನ ದೃಷ್ಟಿಕೋನಕ್ಕನುಸಾರವಾಗಿ ಯಾರು ಶತ್ರುಗಳು ಮಿತ್ರರು ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಅರ್ಥನೂ ಕೂಡ ಚೆನ್ನಾಗಿದೆ, ರಾಧಾಕೃಷ್ಣರು ಮಾಡಿ ತೋರಿಸಿದಂಥ ಅರ್ಥ. ಇನ್ನು ವೀರರಾಘವರು ಮತ್ತು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಕಾಲಂ ಅಂದರೆ ಕಾಲ ಶರೀರಕಂ. ಇದು ವಿಶಿಷ್ಟಾದ್ವೈತದ ವ್ಯಾಖ್ಯಾನಗಳಲ್ಲಿ ಯಾವತ್ತೂ ಕೂಡ ನಮ್ಗೆ ಹೀಗೊಂದು ಕಾಣಿಸ್ತಿರ್ತದೆ. ಕಾಲವೇ ಈ ಭಗವಂತನಿಗೆ ಶರೀರ. ಯಾಕಂದರೆ ವಿಶಿಷ್ಟಾದ್ವೈತದಲ್ಲಿ ಚಿತ್ ಮಿಶ್ರವಾದಂಥ ವ್ಯಕ್ತಿತ್ವ. ಚಿತ್ ಮತ್ತು ಅಚಿತ್ಗಳೆರಡೂ ಕೂಡ ಭಗವಂತನಿಗೆ ಶರೀರ, ನಮಗಿದು ಗೊತ್ತಿದೆ. ಚಿತ್ ಅಂದರೆ ಈ ಜೀವ, ಅಚಿತ್ ಅಂದರೆ ಜಡ. ಇವೆಲ್ಲವೂ ಕೂಡ ಭಗವಂತನಿಗೆ ಎರಡೂ ಕೂಡ. ಇಲ್ಲಿ ಜಗತ್ತಿನಲ್ಲಿ ಇರುವುದೇ ಮೂರು ಸಂಗತಿಗಳು. ಒಂದು ಭಗವಂತ, ಇನ್ನೊಂದು ಚಿತ್ ಅಂದರೆ ಜೀವ, ಮತ್ತೊಂದು ಈ ಜಡವಾದಂಥ ವಸ್ತು. ಈ ಚೇತನ ಮತ್ತು ಜಡಗಳು ಎರಡೂ ಕೂಡ ಆ ಭಗವಂತನಿಗೆ ಶರೀರ. ಆದ್ದರಿಂದ ಕಾಲಂ ಅಂದರೆ ಕಾಲ ಶರೀರಕಂ, ಕಾಲವು ಕೂಡ ಆತನ ಶರೀರ ಅಂತಲೇ ಅರ್ಥ ಮಾಡ್ತಾರೆ. ಆದ್ದರಿಂದಲೇ ಕಾಲ ಆತನ ಶರೀರ, ಆತನ ಅಧೀನದಲ್ಲಿರುವುದರಿಂದ ಕಾಲದಿಂದ ಆಗುವ ಜನ್ಮ ಮರಣ ಇತ್ಯಾದಿಗಳು ಯಾವುದು ಕೂಡ ಅವನಿಗಾಗೋದಿಲ್ಲ. ಮತ್ತೆ ನಿನಗೆ ಈ ಸಮವರ್ತಿ ನೀನು, ಇವರಲ್ಲಿ ಯಾರಲ್ಲೂ ಕೂಡ ಯಾವುದೇ ರೀತಿಯಾದ ವೈಷಮ್ಯವನ್ನು ಮಾಡದೇ ಇರುವವನು. ಆದರೆ ಸಮಂ ಚರಂತಂ ಸರ್ವತ್ರ ಸಮಂ ಚರಂತಂ ಕಾಲಯಂತಂ ಯತ್ ಯಸ್ಮಾತ್ ಕಾಲನಿಮಿತ್ತಾತ್, ಆ ಕಾಲರೂಪನಾದ ನಿನ್ನ ಕಾರಣದಿಂದಾಗಿ ಇವರಲ್ಲಿ ಎಲ್ಲರಲ್ಲೂ ಕೂಡ ಕಾಲಾತ್ ನಿಮಿತ್ತಾತ್ ಅಂತ ಹೇಳ್ತಾರೆ. ಕಾಲ ನಿಮಿತ್ತಾತ್ ಅಂತಲೂ ಪಾಠ ಇದೆ ಆ ವೀರರಾಘವರ ಪಾಠದ ವ್ಯಾಖ್ಯಾನದಲ್ಲಿ. ಕಾಲರೂಪನಾದ ನಿನ್ನ ನಿಮಿತ್ತದಿಂದ ಭೂತರ ನಡುವೆ ಎಲ್ಲರಲ್ಲೂ ಕೂಡ ಒಂದು ಜಗಳ ಆಗ್ತದೆ ಅಂತ ಅದರ ತಾತ್ಪರ್ಯ, ಸಂಘರ್ಷ ಆಗ್ತದೆ. ನಿನಗೆ ವೈಷಮ್ಯ ನಿರ್ಘೃಣ್ಯಾದಿಗಳಿಲ್ಲ, ಆದರೆ ಜಗತ್ತಿನಲ್ಲಿ ಇಂಥವೆಲ್ಲವೂ ಕೂಡ ನಡೀತಾ ಇರ್ತದೆ. ಇದು ವೀರರಾಘವರು ಮಾಡಿರುವಂಥ ವ್ಯಾಖ್ಯಾನ. ಅದಕ್ಕೆ ಶ್ರೀಧರರು ಹೀಗೆ ಹೇಳಿದ್ದಾರೆ, ಯತ್ ಅಂದರೆ ಯತಃ ತ್ವತ್ತಃ, ಯಾವ ನಿನ್ನಿಂದ, ನಿನ್ನನ್ನು ನಿಮಿತ್ತಭೂತಾತ್, ನಿನ್ನವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಪ್ರಾಣಿಗಳಲ್ಲಿ ಪರಸ್ಪರ ಸಂಘರ್ಷ ಅಂತ ಅನ್ನೋದು ಆಗ್ತದೆ. ನತು ಸ್ವತಃ ತ್ವಯಿ ವೈಷಮ್ಯಂ, ನಿನಗೆ ಇವ್ರು ಯಾರನ್ನು ಕಂಡ್ರೆ ಆಗುವುದು ಆಗದೇ ಇರುವುದು ಇಂಥದ್ದೇನೂ ಇಲ್ಲ, ಅಂಥ ವೈಷಮ್ಯ ನಿನಗಿಲ್ಲ. ಆದರೆ ನಿನ್ನ ನಿಮಿತ್ತದಿಂದಾಗ ಅವರಲ್ಲಿ ಆಗ್ತದಷ್ಟೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಇದಿಷ್ಟು ನಾವು ಇವರೆಲ್ಲ ನೋಡಿದ ಅರ್ಥ ಆಯಿತು. ನಾವು ಈ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದ್ದಾದಮೇಲೆ ಈ ಶ್ಲೋಕಕ್ಕೆ ನಮ್ಮ ಗುರುಗಳಾದಂಥ ಹೈವದನ ಪುರಾಣಿಕಾಚಾರ್ಯರು ಮೊದಲಾದವರು ಮಾಡಿದ ಅನುವಾದಗಳು, ಹಾಗೆ ಭಾಗವತ ತಾತ್ಪರ್ಯವನ್ನು ಕೂಡ ಅವರು ಅನುವಾದಿಸಿದ್ದಾರೆ. ಅದನ್ನು ಕೂಡ ನಾವೆಲ್ಲ ಗಮನಿಸಿದರೆ ಆ ಅನುವಾದದಲ್ಲಿ ಪುರಾಣಿಕಾಚಾರ್ಯರು ವಿಜಯಧ್ವಜರ ಅರ್ಥವನ್ನು ಇಟ್ಕೊಂಡಿಲ್ಲ, ಯಾದವಾರ್ಯರ ಅರ್ಥವನ್ನು ಇಟ್ಕೊಂಡಿರುವುದು ಕಂಡು ಬರ್ತದೆ. ಮತ್ತು ಆ ಭಾಗವತ ತಾತ್ಪರ್ಯವನ್ನು ಕೂಡ ನೋಡುವಾಗ ಶ್ರೀಧರಿಯ ವ್ಯಾಖ್ಯಾನವನ್ನು ಅವರು ನಿರಾಕರಿಸಿದ್ದು ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮದೊಂದು ಸಂಯಮದ ದೃಷ್ಟಿಕೋನ ಇರಬೇಕಾಗ್ತದೆ. ಆ ಇತರರ ಮತವನ್ನು, ಇತರರ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡುವಾಗ ಕೂಡ. ಯಾಕೆ ಅಂತ ಅನ್ನೋದನ್ನು ಈಗ ಹೇಳ್ತೇನೆ. ಈ ಶ್ಲೋಕಕ್ಕೆ ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲಿ ಹೀಗೆ ಅನುವಾದ ಮಾಡಿದ್ದಾರೆ. ನೀನು ಈ ಜಗತ್ತಿಗೆ ಪ್ರಳಯಕಾರಿ, ನಿಯಾಮಕ, ಆದ್ಯಂತರಹಿತ, ನೀನು ಲೋಕವಿಲಕ್ಷಣ, ದೇವ ಅಸುರ ಮನುಷ್ಯರೊಳಗೆ ವೈಷಮ್ಯ ಮಾಡದೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೀನು ಫಲ ಕೊಡುವಂಥವನು. ನೀನು ಹೀಗೆ ವೈಷಮ್ಯ ನಿರ್ಘಣ್ಯ ಪಕ್ಷಪಾತ ಯಾರಲ್ಲೂ ಮಾಡದೇ ಇರುವವನು. ಆದರೆ ಲೋಕದಲ್ಲಿ ಮಾತ್ರ ಎಲ್ಲರೂ ಪರಸ್ಪರ ಇಂಥ ಪಕ್ಷಪಾತ ವೈಷಮ್ಯದಿಂದ ಕೂಡಿದ ಧೋರಣೆ ಉಳ್ಳವರೇ. ಆದ್ದರಿಂದ ಅವರು ಪರಸ್ಪರ ಸಂಘರ್ಷಕ್ಕೆ ಇಳಿತಾರೆ. ಲೋಕದಲ್ಲಿ ಎಲ್ಲರೂ ವೈಷಮ್ಯ ಮಾಡುವುದರಿಂದ ಪರಸ್ಪರ ಸಂಘರ್ಷಕ್ಕೆ ಇಳಿತಾರೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಯಾದವಾರ್ಯರು ಮಾಡಿ ತೋರಿಸಿರುವಂಥ ಅರ್ಥ. ಲೋಕೆ
ಭೂತಾನಾಂ ಪ್ರಾಣಿನಾಂ ಮಿಥಃ ಅನ್ಯೋನ್ಯಂ ಯತ್ ಯಸ್ಮಾತ್. ಈ ಪ್ರಾಣಿಗಳಲ್ಲಿ ಎಲ್ಲ ಜೀವರಲ್ಲೂ ಪರಸ್ಪರ ಸಂಘರ್ಷ ಆಗ್ತದಲ್ಲ, ಆ ಸಂಘರ್ಷ ಆಗುವುದು ಯಾತಕ್ಕೆ ಅಂದರೆ ಈ ಯೋಗ್ಯತಾನುಸಾರಿನ ಸಮತ್ವ ಅವರಲ್ಲಿ ಇಲ್ಲ, ಈ ಜೀವರಲ್ಲಿ. ನಿನಗೆ ಅಂಥ ದೃಷ್ಟಿಕೋನ ಇದೆ, ಸಮದೃಷ್ಟಿಕೋನ ಇದೆ, ಅವರಿಗೆ ಆ ದೃಷ್ಟಿಕೋನ ಇಲ್ಲ. ಆದ್ದರಿಂದ ಅವರು ಇನ್ನೊಬ್ಬರ ಜೊತೆಗೆ ಸಂಘರ್ಷಕ್ಕೆ ಇಳಿತಾರೆ. ನಿನಗೆ ಯಾವುದೇ ರೀತಿಯಾದ ಸಂಘರ್ಷವು ಇನ್ನೊಬ್ಬರ ಜೊತೆಗೆ ಇಲ್ಲ. ಯಾಕೆಂದರೆ ನಿನಗೆ ಇಂಥ ಸಮದೃಷ್ಟಿ ಇರುವುದರಿಂದ. ಕೆಲವರು ಭಗವಂತನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ, ಭಗವಂತನು ಕೂಡ ಅವ್ರನ್ನ ಎದುರಿಸಿ ಯುದ್ಧ ಮಾಡಬೇಕಾಗ್ತದೆ. ಆದರೆ ಜಗತ್ತಿನ ಜನ ಯಾವ ಧೋರಣೆಯಿಂದ ಕೂಡಿದವರಾಗಿ ಯುದ್ಧ ಮಾಡ್ತಿರ್ತಾರೋ ಆ ಧೋರಣೆಯಿಂದ ಕೂಡಿದವರಾಗಿ ನೀನು ಯುದ್ಧ ಮಾಡೋದಿಲ್ಲ. ಮಿಥಃ ಕಲಿಹಿ. ಜಗತ್ತಿನಲ್ಲಿ ಕೌರವ ಪಾಂಡವರು ಹೊಡೆದಾಡಿದರೆ ಅಥವಾ ಮತ್ತೊಬ್ಬ ಯಾರೋ ಇಬ್ಬರು ದುಷ್ಟರು ಹೊಡೆದಾಡಿದರೆ, ಕಾರ್ತವೀರ್ಯಾರ್ಜುನ, ರಾವಣನಂಥವರು ಬೇರೆ ಯಾರೇ ಪರಸ್ಪರ ಸಂಘರ್ಷಕ್ಕೆ ಇಳಿದರೆ ಇವನನ್ನು ಮುಗಿಸಬೇಕು ಅಂತ ಅವನನ್ನು ಮುಗಿಸಬೇಕು ಅಂತ ಇವನು, ಹೀಗೆ ಪರಸ್ಪರ ಒಂದು ಭಾವನೆ ಇರ್ತದೆ. ಅವ್ರನ್ನ ಕೊನೆಗಾಣಿಸಿ ಬಿಡಬೇಕು ಅನ್ನೋ ಭಾವನೆ ಇರ್ತಿರ್ತದೆ. ಆದರೆ ನೀನು ದುಷ್ಟಶಕ್ತಿಗಳ ವಿರುದ್ಧ ಎಲ್ಲ ಅವತಾರಗಳಲ್ಲಿಯೂ ಕೂಡ ಮೂಲ ರೂಪದಲ್ಲಿಯೂ ಹೋರಾಟ ಮಾಡಿಯೇ ಇದ್ದೆ. ಆದರೆ ನೀನು ಮಾಡುವುದು ಅವರು ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಅವರು ನಿನ್ನನ್ನು ದ್ವೇಷದಿಂದ ಎದುರಿಸ್ಲಿಕ್ಕೆ ಬರ್ಬೋದು. ದುರ್ಯೋಧನ, ರಾವಣನಂಥವರು, ನರಕಾಸುರನಂಥವ್ರು ನಿನ್ನನ್ನು ಎದುರಿಸ್ಲಿಕ್ಕೆ ಬರ್ಬೋದು. ಆದರೆ ನೀನು ಮಾಡುವುದು ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಂದ ಆಗುವ ಜಗತ್ತಿನ ಕಂಟಕವನ್ನು ಪರಿಹಾರ ಮಾಡಬೇಕು ಅನ್ನುವ ಸಮದೃಷ್ಟಿಕೋನ ಇಟ್ಕೊಂಡೆ ಹೊರತು ಉಳಿದ ಶತ್ರುಗಳಿಗೆ ಆಯಾ ವ್ಯಕ್ತಿಗಳಲ್ಲಿ ತಮ್ಮ ಪ್ರತಿಶತ್ರುಗಳ ಬಗ್ಗೆ ಯಾವುದೊಂದು ಧೋರಣೆ ಇರ್ತದೆ ಅದು ನಿನ್ನಲ್ಲಿರೋದಿಲ್ಲ. ಯಾಕಂದರೆ ನಿಂದು ಅಪ್ರಾಕೃತವಾದ ವ್ಯಕ್ತಿತ್ವ. ನಮಗೆ ನಾವೆಷ್ಟೇ ಧಾರ್ಮಿಕರಾದರೂ ನಮ್ಮನ್ನು ಎದುರಿಸಿ ನಮ್ಮನ್ನು ಕೊನೆಗಾಣಿಸಕ್ಕೆ ಬರುವಂಥವ್ರು ಅಧಾರ್ಮಿಕರೇ ಆದರೂ ಕೂಡ, ಹಾಗೆ ನಾವು ಅವ್ರನ್ನ ಎದುರಿಸಿ ಮಾಡುವ ಯುದ್ಧ ಧರ್ಮಯುದ್ಧವೇ ಆದರೂ ಕೂಡ ನಮ್ಮಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು ಅಡಗಿರ್ತವೆ. ಅದು ವಿಷಯ. ಪೂರ್ಣವಾದ ಸಮತ್ವ ನಮ್ಮಲ್ಲಿರೋದಿಲ್ಲ. ಧರ್ಮಯುದ್ಧ ಅಂತ ನಾವು ಬಾಯಿಂದ ಹೇಳ್ತೇವೆ, ಆದರೆ ನಮ್ಮ ವೈಯಕ್ತಿಕ ಕಾಮಕ್ರೋಧಗಳು ಕೂಡ ಅಲ್ಲಿ ಸೇರ್ಕೊಂಡು ಬಿಡ್ತವೆ. ಆದ್ದರಿಂದಲೇ ನಮಗೆ ಸಮಧೋರಣೆ ಇಲ್ಲ, ನಿನಗೆ ಆ ಸಮಧೋರಣೆ ಇದೆ. ಹೀಗೆ ಯೋಗ್ಯತಾನುಸಾರವಾದ ಸಮಧೋರಣೆ ನಿನ್ನಲ್ಲಿದೆ, ಅವರಲ್ಲಿಲ್ಲ. ಆದ್ದರಿಂದ ಅವರಲ್ಲಿ ಪರಸ್ಪರ ಜಗಳ ಆಗ್ತದೆ. ನೀನು ಮಾತ್ರ ಯಾರ ಜೊತೆಗೂ ಪರಸ್ಪರ ಜಗಳ ಮಾಡುವುದಿಲ್ಲ. ಭಗವಂತ ಯುದ್ಧ, ಇದನ್ನು ಗಮನಿಸಬೇಕು, ಭಗವಂತ ಯುದ್ಧ ಮಾಡ್ತಾನೆ, ಆದರೆ ಆ ದ್ವೇಷ ಭಾವನೆ, ಅವರಲ್ಲಿ ಅನಗತ್ಯವಾದ ಕೋಪ, ತಾಪ ಇತ್ಯಾದಿಗಳನ್ನು ಪ್ರದರ್ಶನ ಮಾಡ್ತಾ ಅವನು ಯುದ್ಧ ಮಾಡುವುದಿಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಅದಕ್ಕೆ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ಕೊಂಡಿರೋದು. ನನಗೆ ಯಾವ ಪ್ರಿಯನೂ ಇಲ್ಲ, ದ್ವೇಷ್ಯನೂ ಇಲ್ಲ ಅಂತ. ಇಲ್ಲಿ ಈ ಯಾದವಾರ್ಯರು ಹೇಳಿದ ಅರ್ಥ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ವಿಜಯಧ್ವಜರು ಹೇಳಿದಂಥ ಅರ್ಥನೂ ಕೂಡ ಚೆನ್ನಾಗಿದೆ. ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯತ್. ಇಲ್ಲಿ ನೋಡಿ, ಯತ್ ಅಂತಿದೆಯಲ್ಲ, ಯತ್ ಅಂತ ಅನ್ನೋದು ಕಾರಣ ಅನ್ನೋ ಅರ್ಥವನ್ನು ತೋರಿಸ್ತದೆ. ಯಾವ ಕಾರಣದಿಂದ ಈ ಪ್ರಾಣಿಗಳ ಜೀವರ ನಡುವೆ ಪರಸ್ಪರ ಸಂಘರ್ಷ ಆಗ್ತದೆ. ಆದರೆ ಅದು ಯಾವ ಕಾರಣ ಅಂತ ಅನ್ನೋದು ಈ ಹಿಂದೆ ಪ್ರಸ್ತುತ ಆಗಬೇಕು. ಯತ್ ಅಂತನ್ನೋದು ಮುಂದೆ ತತ್ ಎಂಬ ಶಬ್ದದಿಂದ ಕೊನೆ ಕಾಣಬೇಕು. ನಮಗಿದೆಲ್ಲ ಗೊತ್ತಿದೆ ವ್ಯಾಕರಣದ ನಿಯಮಗಳ ಪ್ರಕಾರ. ಆದ್ದರಿಂದ ಯತ್ ಎಂಬ ಶಬ್ದದಿಂದ ಯಾದವಾರ್ಯರು ಮಾಡಿಕೊಂಡಿರುವಂಥ ಅರ್ಥ ಚೆನ್ನಾಗಿದೆ, ಆದರೆ ಶಬ್ದದಿಂದ ಆ ಥರ ಬರ್ತದ ಅಂತನ್ನೋದು ಸ್ವಲ್ಪ ಅನುಮಾನಾಸ್ಪದ. ಅದನ್ನು ನಾನು ಅಲ್ಲಗಳಿತಿಲ್ಲ, ಅರ್ಥ ಅಂತೂ ಅದ್ಭುತವಾದ ಅರ್ಥವೇ ಆಗಿದೆ. ಶಬ್ದಗಳಿಂದ ಆ ಥರ ಅರ್ಥ ಬರ್ತದಾ ಅಂತ ಪ್ರಶ್ನೆ. ಅದಕ್ಕೆ ಈ ವಿಜಯಧ್ವಜರು ಹೇಳಿರುವಂಥ ಅರ್ಥ ಅನ್ವಯದ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ಭೂತಾನಾಂ ಯನ್ಮಿಥ ಕಲಿಹಿ, ಇದು ಬಂದಿದೆ ಭಾಗವತದಲ್ಲೇ ಮುಂದೆ. ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ಮಾಯಾ ಜನೈ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ. 18 ದಿನಗಳಲ್ಲಿ ಈ ಭಗವಂತ 18 ಅಕ್ಷೋಹಿಣಿ ಸೈನ್ಯವನ್ನು ತಾನೇ ತನ್ನ ಮಾಯೆಯಿಂದ ಕೊಂದು ಹಾಕಿದ. ಅಂಥ ವಿಶ್ವಾತ್ಮನಾದ ಭಗವಂತನಿಗೆ ನಮಸ್ಕಾರ. ಎಲ್ಲ ಜನರನ್ನು ಸಂಹಾರ ಮಾಡಿದವನು ಅವನೇ, ಕಾಲನೆ. ಅವರಲ್ಲಿ ಪರಸ್ಪರ ಸಂಘರ್ಷ ಹುಟ್ಟಿತು. ಅದು ಹುಟ್ಟಿದ್ದು ಯಾರಿಂದ ಅಂದರೆ ಭೂತಾನಾಂ ಕೌರವ ಪಾಂಡವರಲ್ಲಿ ಮಿಥಃ ಕಲಿಹಿ, ಪರಸ್ಪರ ಸಂಘರ್ಷ ಹುಟ್ಟಿತಲ್ಲ, ಅದು ಹುಟ್ಟಿದ್ದು ಯಾರಿಂದ ಅಂದರೆ ಯತ್ ಯಸ್ಮಾತ್ ತ್ವತ್, ನಿನ್ನಿಂದ ಹುಟ್ಟಿತು. ಕಾಲನಾಮಕನಾದ ಭಗವಂತನ ಆದೇಶಕ್ಕನುಸಾರವಾಗಿ ಅದೆಲ್ಲ ಹುಟ್ಟಿತು. ಅಂಥ ನಿನ್ನನ್ನು ಕಾಲಪುರುಷ ಅಂತ ನಾವು ತಿಳಿದಿದ್ದೀವಿ. ಯತ್ ಭೂತಾನಾಂ ಮಿಥಃ ಕಲಿಹಿ ತಂ ತ್ವಾಂ ಕಾಲಂ ಈಶಾನಂ ಅನಾಧಿನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಸಮಂ ಚರಂತಂ ಅಹಂ ಮನ್ಯೆ ಅಂತ ಹೀಗೆ ಅದಕ್ಕೆ ಅನ್ವಯ.
ಅನ್ವಯದ ದೃಷ್ಟಿಯಿಂದ ವಿಜಯಧ್ವಜರು ಹೇಳಿದಂಥ ಅರ್ಥ ಚೆನ್ನಾಗಿದೆ. ಮತ್ತು ಕಾಲನಾಮಕನಾದ ಭಗವಂತನೇ ಇವರೆಲ್ಲರಲ್ಲೂ ಕೂಡ ಇಂಥ ಒಂದು ಬುದ್ಧಿಯನ್ನು ಹುಟ್ಟಿಸುವವನು, ಅವನೇ ಹೀಗೆ ಮಾಡಿಸುವವನು ಅಂತನ್ನೋದು ನಮ್ಗೆ ಗೊತ್ತಿದೆ. ಆದರೆ ಏನಾಗ್ತದೆ, ಕೆಲವು ಸರಿ ವ್ಯಾಖ್ಯಾನ, ನಾವು ಪರಕೀಯರ ವ್ಯಾಖ್ಯಾನಗಳನ್ನು ವಿಮರ್ಶೆ ಮಾಡುವಾಗ ಹೀಗಾಗ್ತದೆ. ಪುರಾಣಿಕಾಚಾರ್ಯರೇ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಭಾಗವತ ತಾತ್ಪರ್ಯದಲ್ಲಿ ಅದಿದೆ. ಈ ಭಗವಂತನ ಪ್ರೇರಣೆಯಿಂದ ಜನಗಳೇ ಪರಸ್ಪರ ಹೊಡೆದಾಡ್ತಾರೆ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿದೆ. ಭಗವಂತನ ಸ್ವತಃ ವೈಷಮ್ಯ ಬುದ್ಧಿ ಇಲ್ಲ, ಆದರೆ ಅವನ ಪ್ರೇರಣೆಯಿಂದ ಇವರು ಹೊಡೆದಾಡ್ತಾರೆ ಅಂತ ಹೀಗೆಲ್ಲ ವ್ಯಾಖ್ಯಾನ ಇದೆ. ಇದರಿಂದ ಪೂರ್ಣ ಸಮಾಧಾನ ಆಗೋದಿಲ್ಲ. ಅದರಿಂದ ತತ್ತದ್ಯೋಗ್ಯತೆಯ ಸಮತ್ವಂ ಅಂತ ಹೇಳಬೇಕು ಅಂತ ಪುರಾಣಿಕಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನಿರಾಕರಣೆ ಆ ಪರಕೀಯ ವ್ಯಾಖ್ಯಾನದ ವಿಮರ್ಶೆ ತಕ್ಕಮಟ್ಟಿಗೆ ಸಮಂಜಸವಾಗೇ ಇದೆ. ಆದರೆ ನಮಗೆ ನಮ್ಮ ಸಿದ್ಧಾಂತದಲ್ಲಿ ಯೋಗ್ಯತೆ ಅಂತನ್ನುವುದನ್ನು ಒಪ್ಪಿದ್ದಾರೆ. ಯೋಗ್ಯತೆ ಅಂತನ್ನುವುದನ್ನು ಈ ಉಳಿದಿಲ್ಲ ಸಿದ್ಧಾಂತಕಾರರು ಆಯಾ ಜೀವಕ್ಕೊಂದು ಪ್ರತ್ಯೇಕ ಯೋಗ್ಯತೆ ಇರ್ತದೆ ಅಂತನ್ನುವುದನ್ನು ಒಪ್ಪಲಿಲ್ಲ. ಆದ್ದರಿಂದ ಅವರು ಯೋಗ್ಯತೆ ಅಂತ ಹೇಳುವುದಿಲ್ಲ. ಆದರೆ ಎಲ್ಲವನ್ನೂ ಭಗವಂತ ಮಾಡ್ತಾನೆ ಅಂತ ಅವರು ಹೇಳ್ತಾರೆ. ಎಲ್ಲವನ್ನೂ ಭಗವಂತ ಅವರವರು ಅನುಗುಣವಾಗಿ ಮಾಡ್ತಾನೆ ಅಂತ ಒಂದು ಕ್ರಿಯಾ ವಿಶೇಷಣವನ್ನು ನಾವು ಸೇರಿಸ್ತೇವೆ. ಆದ್ದರಿಂದ ವೀರರಾಘವರು ಹೇಳಿದ್ದು ಪೂರ್ಣ ತಪ್ಪೇನೂ ಅಲ್ಲ. ಆದರೆ ಯೋಗ್ಯತಾ ಅಂತನ್ನುವುದನ್ನು ಅವರು ಹೇಳಲಿಲ್ಲ, ಅನುಲಕ್ಷಿಸಲಿಲ್ಲ. ಅದನ್ನು ಆಚಾರ್ಯ ಹೇಳಿದ್ದಾರೆ. ಯಾಕಂದರೆ ವೀರರಾಘವರು ಹೇಳಿದ ವ್ಯಾಖ್ಯಾನವನ್ನೇ ವಿಜಯಧ್ವಜರು ತೊಗೊಂಡಿದ್ದಾರೆ. ಆದ್ದರಿಂದ ನಾನು ವೀರರಾಘವ್ರದಲ್ಲ, ಶ್ರೀಧರಿಯ ವ್ಯಾಖ್ಯಾನವನ್ನು ವಿಜಯಧ್ವಜರು ತೊಗೊಂಡಿದ್ದಾರೆ. ಆದ್ದರಿಂದ ಅದನ್ನು ತಪ್ಪು ಅಂತ ನಾವು ಹೇಳುವಂತಿಲ್ಲ. ಇಲ್ಲಿ ಈ ಗೋವಿಂದಾಚಾರ್ಯರು ಭಾಗವತ ತಾತ್ಪರ್ಯ ಸಂಪಾದಿಸಿದಾರಲ್ಲ, ಅಲ್ಲಿಯೂ ಕೂಡ ಈ ಇಂಥದ್ದು ವ್ಯಾಖ್ಯಾನದ ಶ್ರೀಧರಿಯ ವ್ಯಾಖ್ಯಾನ ಮೊದಲಾದವುಗಳ ವ್ಯಾಖ್ಯಾನಗಳೇನಿವೆ ಅದನ್ನು ಅನುಸಾರವಾಗಿ ಮಾಡಿದ. ಅದರಲ್ಲಿ ಯಾವ ವ್ಯಾಖ್ಯಾನ ಹಿಂದಿಂದು ಯಾವ ವ್ಯಾಖ್ಯಾನ ಮುಂದಿಂದು ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಅಂತೂ ಅದನ್ನು ಕೇಳಿ ಬರ್ತದೆ. ಅತ್ರ ಪ್ರಾಚೀನ ಟೀಕಾಯ ವಿಶೇಷ, ಹಿಂದಿನ ಟೀಕೆಗಳ ವಿಶೇಷ ಹೀಗೆ ನಾವು ತಿಳ್ಕೋಬೇಕು ಅಂತ ಅವರು ಪ್ರಾಚೀನ ಟೀಕೆಗಳನ್ನು ಉದ್ಧರಿಸಿದ್ದಾರೆ. ಅದು ಚೆನ್ನಾಗಿದೆ. ಭೂತಾನಾಂ ಯನ್ಮಿಥ ಕಲಿಹಿ, ನೋಡಿ ಯತ್ ಅಂದರೆ ಏನ ಕಾಲೇನ, ಯಾವ ಕಾಲನಾಮಕನಾದ ಭಗವಂತನ ಪ್ರೇರಣೆಗನುಗುಣವಾಗಿ ಕೌರವರಲ್ಲಿ ಪಾಂಡವರಲ್ಲಿ ಪರಸ್ಪರ ಕಲಹ ಆಯಿತೋ ತ್ವಾಂ ಕಾಲಂ, ಅಂತಹ ನಿನ್ನನ್ನು ಸರ್ವಭೂತ ಭಾರ ಛೇದಕನಾದ ಕಾಲ ಎಂಬುದಾಗಿ ನಾವು ತಿಳಿತೀವಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಈಶಾನ್ ಅಂದರೆ ಸರ್ವೇ ಲೋಕೇಶಾನ್ ಅನಯತಿ, ಎಲ್ಲರನ್ನು ಕೂಡ ಪ್ರೇರಣೆಗೊಳಪಡಿಸುವವನು ಅಂತ ಅರ್ಥ. ಆ ಅರ್ಥವನ್ನು ಕೂಡ ಅವ್ರು ಹೇಳಿದ್ದಾರೆ. ಅದರಿಂದ ವಿಜಯಧ್ವಜರು ಹೇಳಿದ ಅರ್ಥ, ಗೋವಿಂದಾಚಾರ್ಯ ಉದ್ಧರಿಸಿದ ಒಂದು ಪ್ರಾಚೀನ ಟೀಕಾದ ವೈಶಿಷ್ಟ್ಯ, ಅವೆರಡು ಕೂಡ ಪರಸ್ಪರ ಹೊಂದಾಣಿಕೆಯನ್ನು ಕಾಣ್ತವೆ. ಯೋಗ್ಯತಾ ಅಂತ ಒಂದು ಮಾತು ಹೇಳಲಿಲ್ಲ ಶ್ರೀಧರಿಯ ವ್ಯಾಖ್ಯಾನದಲ್ಲಿ, ಮೊದಲಾದ ವ್ಯಾಖ್ಯಾನಗಳಲ್ಲಿ. ಅಷ್ಟೇ ವ್ಯತ್ಯಾಸ. ಯಾಕೆಂದರೆ ಅವ್ರ ಸಿದ್ಧಾಂತದಲ್ಲಿ ಯೋಗ್ಯತೆ ಅನ್ನುವುದಿಲ್ಲ. ಆದ್ದರಿಂದ ಜನಗಳ ಯೋಗ್ಯತಾನುಗುಣವಾಗಿ ಅವರಿಗೆ ಪ್ರೇರಣೆ ಮಾಡಿ ಜಗಳ ಹುಟ್ಟಿಸ್ತಾನೆ ಭಗವಂತ. ಅವರ ಕರ್ಮಾನುಸಾರ ಸಜ್ಜನರ ಪಕ್ಷದಲ್ಲಿ ನಿಲ್ತಾನೆ, ದುರ್ಜನರ ಕರ್ಮಾನುಸಾರ ಅವ್ರ ವಿರುದ್ಧ ನಿಲ್ತಾನೆ. ಇದೇ ಸಮತ್ವ. ಕರ್ಮಾನುಸಾರ ಫಲ ನೀಡದೆ ಹೋದರೆ ವೈಷಮ್ಯ ಬರ್ತಿತ್ತು. ಬೇಕಾಬಿಟ್ಟಿಯಾಗಿ ತನ್ನ ಮರ್ಜಿಗನುಗುಣವಾಗಿ ಫಲ ಕೊಡುವುದಾಗಿದ್ರೆ ಅದೇ ವೈಷಮ್ಯ ಆಗಿಬಿಡ್ತಿತ್ತು. ಅವರವ್ರ ಯೋಗ್ಯತೆಗನುಗುಣವಾಗಿ ಅವರವರಿಂದ ಕೆಲಸ ಮಾಡಿಸಿ ಅವ್ರಿಗೆ ಫಲ ಕೊಡುವುದರಿಂದ ಅವನಿಗೆ ವೈಷಮ್ಯ ಇಲ್ಲ, ಅವನು ಪಕ್ಷಪಾತರಹಿತ, ಅವನು ಸಮವರ್ತಿ ಅಂತ ಕರೆಸ್ಕೋತಾನೆ. ಆದರೆ ಜಗತ್ತಿನಲ್ಲಿ ನಾವು ಯಾರ ಯೋಗ್ಯತೆಯನ್ನು ಬಲ್ಲವರಲ್ಲ. ಲೋಕದಲ್ಲಿ ಜನ ಪರಸ್ಪರ ಯೋಗ್ಯತೆಗಳಿಗೆ ಬೆಲೆ ಕೊಡದೆ ವರ್ತಿಸ್ತಾರೆ. ಆದ್ದರಿಂದ ಸಂಘರ್ಷ ಆಗ್ತದೆ. ನಿಮ್ಗೆಲ್ಲ ಕಡೆನೂ ಇದೇ ಸಮಸ್ಯೆ ಅಲ್ಲ. ಕುಟುಂಬದಲ್ಲಿ, ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಕೂಡ ಯಾರ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದರಿಂದಲೇ ಸಂಘರ್ಷ ಇತ್ಯಾದಿಗಳಾಗ್ತವೆ. ಒಂದು ವೇಳೆ ಯೋಗ್ಯತೆ ಗೊತ್ತಿದ್ರೆ, ಅವರವರ ಇತಿಮಿತಿಗಳು, ನಮ್ಮ ಯೋಗ್ಯತೆ ನಮ್ಗೆ ಗೊತ್ತಿದ್ರೆ, ಇನ್ನೊಬ್ಬರ ಯೋಗ್ಯತೆಯು ನಮಗೆ ಗೊತ್ತಿದ್ರೆ, ನಮ್ಮ ಯೋಗ್ಯತೆ ಇನ್ನೊಬ್ರಿಗೆ ಗೊತ್ತಿದ್ರೆ, ಅವರವ್ರಿಗೆ ತಮ್ಮ ತಮ್ಮ ಯೋಗ್ಯತೆಗಳು ಗೊತ್ತಿದ್ರೆ ಈ ವೈಷಮ್ಯ ಅಂತಂದು ಆಗ್ತಿರ್ಲಿಲ್ಲ. ಪುರಾಣಿಕಾಚಾರ್ಯ ಹೇಳಿದ ಅರ್ಥ ಹಾಗದನ್ನು ವಿವರಿಸಿ ಬರೆದದ್ದು ಕೂಡ ತುಂಬ ಅದ್ಭುತವಾಗೇ ಇದೆ. ಆದ್ದರಿಂದ ಶ್ರೀಧರಿ ವ್ಯಾಖ್ಯಾನ ಮೊದಲಾದ ಕಡೆ ಇರುವುದು ಪೂರ್ಣ ತಪ್ಪಲ್ಲ. ಯೋಗ್ಯತಾ ಅನ್ನೋದನ್ನು ಒಂದು ಸಂಗತಿಯನ್ನು, ಒಂದು ಕಾನ್ಸೆಪ್ಟ್ ಅವರಲ್ಲಿ ಇಲ್ಲದೆ ಇರುವುದೇ ಅದೊಂದು ಸಮಸ್ಯೆ ಅಷ್ಟೇ. ತತ್ತದ್ ಯೋಗ್ಯತೆಯ ಸಮತ್ವಂ. ಈ ಒಂದು ಕಡೆ ಸರ್ವಮೂಲದಲ್ಲಿ ಆಚಾರ್ಯರು ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದ್ ಅಭಿಮಾನಿನಿ ಅಂತ ಒಂದು ಮಾತು ಹೇಳ್ತಾರೆ. ಪೂರ್ವಪ್ರಜ್ಞಾ ಅಂದರೆ ಯೋಗ್ಯತಾ ಅಂತ ಅರ್ಥ. ನಮ್ಮ ಜೀವನ ಯೋಗ್ಯತೆ ಏನಿದೆಯಲ್ಲ, ಇದಕ್ಕೆ ಲಕ್ಷ್ಮೀದೇವಿಯೇ ಅಭಿಮಾನಿನಿ ಅಂತ. ಯೋಗ್ಯತಾನುಸಾರವಾಗಿ ನಮ್ಮಿಂದ ಕರ್ಮ ಮಾಡಿಸ್ತಾನೆ, ಅದಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ ಅಂತ ನಾವು ಹೇಳಿದಾಗ, ತನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿಯನ್ನು ತನ್ನ ಜೊತೆಗೆ ಇಟ್ಕೊಂಡು ಅವಳ ಮೂಲಕವೂ ಈ ಉತ್ಪತ್ತಿ, ಸ್ಥಿತಿ, ಸಂಹಾರ ಇತ್ಯಾದಿಗಳನ್ನು ಮಾಡಿಸ್ತಾನೆ.
ಹಾಗೆ ನಿಯತಿ, ಬಂಧನ, ಆವೃತ್ತಿ, ಯಾರೊಬ್ಬರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಅವ್ರನ್ನ ಮಣಿಸುವುದು ಮೊದಲಾದವುಗಳನ್ನು ಏನು ಮಾಡ್ತಾನಲ್ಲ, ಅದು ಎಲ್ಲವೂ ಕೂಡ ಹೀಗೆ ಅವಳನ್ನು ಕರೆದುಕೊಂಡು ಅವಳ ಸಹಕಾರವನ್ನು ತಗೊಂಡು, ತನಗವಳ ಸಹಕಾರ ಬೇಕು ಅಂತೇನಿಲ್ಲ, ಆದರೂ ಅವಳ ಸಹಕಾರವನ್ನು ಕೂಡ ತಗೊಂಡು ಆತ ಇದನ್ನೆಲ್ಲ ಮಾಡಿಸ್ತಾನೆ ಅಂತ. ಯೋಗ್ಯತಾನುಸಾರವಾಗಿ ಅಂದರೆ ಯೋಗ್ಯತಾದ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ಇಚ್ಛೆಗನುಸಾರವಾಗಿ ನಿಂದೊಂದು ಅಭಿಪ್ರಾಯ ಏನು ಅಂತ ಅವಳನ್ನು ಯಾವತ್ತೂ ಕೂಡ ಕೇಳ್ತಾನೆ ತನ್ನ ಪತ್ನಿಯನ್ನು ಅಂತ ನಂದು ಅದಕ್ಕೊಂದು ವ್ಯಾಖ್ಯಾನ. ಕೇಳಬೇಕಾಗಿಲ್ಲ ಅವನು, ಆದರೂ ಅದು ಬಂದಿದೆ ಅನೇಕ ಕಡೆ, ನಮ್ಗೆ ಹಿಂದೆ ಬಂದಿದ್ದೇ ಇದೆ, ಗೀತಾ ಭಾಷ್ಯ ಮೊದಲಾದ ಕಡೆ. ಪ್ರಕೃತಿಯ ಅವಲಂಬನ ಅವನಿಗೆ ಅನಿವಾರ್ಯ ಅಲ್ಲ, ಆದರೂ ಕೂಡ ಪ್ರಕೃತಿಗೆ ಅನುಗ್ರಹ ಮಾಡುವುದಕ್ಕಾಗಿ ಹೀಗೆಲ್ಲ ಮಾಡ್ತಾನೆ ಅಂತ ಈ ಹಿಂದೆ ಅದು ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಹೀಗಿಷ್ಟು ಆ ವ್ಯಾಖ್ಯಾನಗಳ ವಿಮರ್ಶೆ ಆಯಿತು. ಇಲ್ಲಿ ಇನ್ನು ಮುಂದೆ ನಾವು ಈ ಕಾಲ ಅನ್ನುವ ಶಬ್ದದೊಂದು ಅರ್ಥವನ್ನು ನೋಡಬೇಕು. ಅದನ್ನು ನೋಡಿ ಇವತ್ತಿನ ಈ ಭಾಗವನ್ನು ಸಮಾಪ್ತ ಮಾಡಬೇಕು. ಕಾಲ ಅನ್ನುವುದಕ್ಕೆ 8 ಉಲ್ಲೇಖಗಳನ್ನು ಸರ್ವಮೂಲದ ಉದ್ದಕ್ಕೂ ಆಚಾರ್ಯರು ಹೇಳಿದ್ದಾರೆ. ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ, ಸ್ಕಂದ ಪುರಾಣದ ಮಾತು ಒಂದಿದೆ. ನಮ್ಮೆಲ್ಲರನ್ನು ಸಂಹರಿಸುವ ಭಗವಂತನನ್ನು ಕಾಲ ಅನ್ಬೇಕು. ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವಿನಕ್ತಿ. ನಮಗೆ ಆಕಲನ ಸಂಕಲನ ಅಂತ ಗೊತ್ತಿದೆ, ಅಂದರೆ ಪ್ಲಸ್ಸು ಮೈನಸ್ ಅಂತ ಅರ್ಥ. ಸಂಕಲನ ಅಂದರೆ ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಆಕಲನ ಅಂದರೂ ಸಂಕಲನ ಅಂದರೂ ಒಂದೇ, ವ್ಯವಕಲನ ಅಂದರೆ ಕಳೆಯುವುದು. ಆಕಲನ ಅಂದರೂ ಸಂಕಲನ ಅಂದರೂ ಒಂದೇ, ಅದೆಲ್ಲವೂ ಕಲ ಅನ್ನೋ ಧಾತುವಿನಿಂದ ಬಂದದ್ದು. ಹೀಗೆ ಎಲ್ಲ ಗುಣಗಳು ಈತನಲ್ಲಿ ಕಲಿತವಾಗಿವೆ, ಸೇರಿ ಹೋಗಿವೆ. ಭಗವಂತನಲ್ಲಿ ಎಲ್ಲವೂ ಪ್ಲಸ್ಸೇ ಆಗಿದೆ. ಎಲ್ಲ ಗುಣಗಳು, ಎಲ್ಲ ವೈಶಿಷ್ಟ್ಯಗಳು ಆತನಲ್ಲಿ ಪ್ಲಸ್ ಪಾಯಿಂಟೇ ಆಗಿವೆ. ಆದ್ದರಿಂದ ಆತ ಭಗವಂತ ಗುಣಸರ್ವಸ್ವ ಉಳ್ಳವನಾದ್ದರಿಂದ ಕಾಲಶಬ್ದ ವಾಚ್ಯ ಅಂತ ಹೀಗರ್ಥ. ಹೀಗೆ ಈ ಚತುರ್ಮುಖ ಬ್ರಹ್ಮನನ್ನು ಅವನು ಸೃಷ್ಟಿಸಿದ. ಯೋವಾ ಈಶಃ ಈಶಾನಂ ಆವಿವೇಶ ತಂವಾ ಏತಂ ಕಾಲ ಇತ್ಯಾಚಕ್ಷತೆ ಕಾಲ ಇತ್ಯಾಚಕ್ಷತೆ ಇತಿ ಸೌಕರಾಯಣ ಶ್ರುತಿ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ, ರುದ್ರನನ್ನು ಸೃಷ್ಟಿಸಿದ. ಆ ರುದ್ರನನ್ನು ಸೃಷ್ಟಿಸಿ ಅವನೊಳಗೆ ಪ್ರವೇಶ ಮಾಡಿದ. ರುದ್ರಸ್ಥವಾದ ರೂಪಕ್ಕೆ ಕಾಲ ಅಂತ ಹೆಸರು ಅಂತ. ಹೀಗೆ ಅದರ ತಾತ್ಪರ್ಯ. ಅಣ್ವಾದಿ ನಾಮವಾಚ್ಯೋಸೌ ಕಾಲಶ್ಚೇತ್ಯಭಿಧೀಯತೆ. ಅತ್ಯಂತ ಸೂಕ್ಷ್ಮವಾದ ಕಾಲದಲ್ಲೂ ಕೂಡ ಈತ ನಿಯಾಮಕನಾಗಿದ್ದಾನೆ, ಆದ್ದರಿಂದ ಈತನನ್ನು ಕಾಲ ಅಂತ ಹೇಳ್ತಾರೆ. ಅತ್ಯಂತ ಸೂಕ್ಷ್ಮವಾದ ಕಾಲದ ಪ್ರಭೇದಕ್ಕೂ ಕೂಡ ಅವನೇ ನಿಯಾಮಕ. ಕಾಲದಲ್ಲಿ ಕಾಲಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಭಗವಂತನನ್ನ ಪರಕಾಲ ಅಂತ ಹೇಳ್ತಾರೆ. ಉಳಿದವರೆಲ್ಲರೂ ಕಾಲಾಭಿಮಾನಿ ದುರ್ಗಾದೇವಿ ಇದ್ದಾಳೆ, ಚತುರ್ಮುಖ ಬ್ರಹ್ಮನೂ ಕಾಲ, ಎಲ್ಲರೂ ಕಾಲರೇ, ರುದ್ರನೂ ಕಾಲನೇ. ಆದರೆ ಭಗವಂತ ತಸ್ಯಾ ನಿಯಾಮಕೋ ವಿಷ್ಣು ಪರಃ ಕಾಲ ಸವುಚ್ಯತೆ. ಕಾಲಾಭಿಮಾನಿನಿಯಾದ ದುರ್ಗಾದೇವಿಗೂ ಕೂಡ ಪತಿ ಈತ, ಆದ್ದರಿಂದ ಇವನನ್ನು ಪರಕಾಲ ಅಂತ ಹೇಳ್ತಾರೆ ಅಂತ ಬಂದಿದೆ. ಪುರುಷೋ ಹೃದಯಸ್ಥಃ ಪರಮಃ ಕಾಲ ಸರ್ವಗತೋ ಹರಿಹಿ. ನಮ್ಮ ಹೃದಯದಲ್ಲಿರುವ ಭಗವಂತನಿಗೆ ಪುರುಷ ಅಂತ ಹೆಸರು, ಸರ್ವಗತನಾದ ಭಗವಂತನಿಗೆ ಕಾಲ ಅಂತ ಹೆಸರು. ಇದು ಇನ್ನೊಂದು ವಿವರಣೆ ಬ್ರಹ್ಮಪುರಾಣದ್ದು. ಕಾಲ ಅಂದರೆ ಎಲ್ಲರನ್ನೂ ನಿಯಮಿಸುವವನು, ಎಲ್ಲ ಗುಣಗಳನ್ನು ತನ್ನಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಎಲ್ಲರನ್ನೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡವರು, ತನ್ನ ಸುಪರ್ದಿನಲ್ಲಿ ಒಳಗೆ ತಗೊಂಡವನು. ಇವನ ಸುಪರ್ದಿನಿಂದ, ಇವನ ಹತೋಟಿಯಿಂದ ಹೊರಗಿರುವ ವ್ಯಕ್ತಿಯೇ ಯಾರೂ ಇಲ್ಲ. ಹೀಗೆ ಸರ್ವ ನಿಯಾಮಕ ಆದ್ದರಿಂದ ಆತನನ್ನು ಕಾಲ ಅನ್ಬೇಕು. ಹೀಗೆ ಆ ಭಗವಂತನಿಗೆ ಕಾಲ ಅಂತ ಹೆಸರು. ಕಲಜ್ಞಾನೇ ಕಲ ಕಾಮಧೇನವು, ಕಲ ಧಾತುವಿಗೆ ಕಲಜ್ಞಾನ ಅಂತ ಅರ್ಥ ಇದೆ. ತಿಳಿ ಎಲ್ಲವನು ಸರ್ವಜ್ಞನಾದವನು ಅಂತ ಅರ್ಥ ಇದೆ. ಕಲ ಕಾಮಧೇನು, ಹೆಚ್ಚಿಂದ ಏನು ಹೇಳಬೇಕಾಗಿದೆ? ಕಾಮಧೇನು ಅಂತ ಅರ್ಥ. ಕಲಧಾತು ಈ ಭಗವಂತ ಏನೇನು ಮಾಡ್ತಾನೋ ಅದೆಲ್ಲವನ್ನೂ ಹೇಳ್ತದೆ. ಇದು ಬಹಳ ಸುಂದರವಾದ್ದು. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೌಚ ಪುರುಷ ಜಸ್ಮಾತ್ ಸ ಹರಿರೇಕರಾಟ್. ಈ ಸೃಷ್ಟಿಯಾದಿ ಅಷ್ಟ ಏನಿದೆಯಲ್ಲ, ಆ ಅಷ್ಟವೆಲ್ಲವೂ ಕೂಡ ಮಾಡ್ತಾನಾದ್ದರಿಂದ ಅವನನ್ನು ಕಾಲ ಅನ್ಬೇಕು. ಹಾಗೆ ಭಗವಂತ ಕಲನ ಮಾಡುವುದು ಅಂದರೆ ಆ 8 ಮಾಡುವುದು ಅಂತಲೇ ಅರ್ಥ. ಹೀಗೆ ಅದರ ತಾತ್ಪರ್ಯ. ಕಲಜ್ಞಾನೇ ಕಲಬಂಧನೆ ಕಲ ಕಾಮಧೇನವು, ಹೀಗೆಲ್ಲ ಧಾತುಗಳಿರುವುದನ್ನು ಭಾಗವತ ತಾತ್ಪರ್ಯ ಮೊದಲಾದ ಕಡೆಯೂ ಕೂಡ ಹೇಳಿದ್ದಾರೆ. ಅದರ ವ್ಯಾಖ್ಯಾನಗಳಲ್ಲೂ ಕೂಡ ಹೇಳಿದ್ದಾರೆ. ಇನ್ನೊಬ್ಬರನ್ನು ಬಂಧಿಸುವುದು, ಜಗತ್ತೆಲ್ಲವನ್ನು ತನ್ನ ಆಜ್ಞೆಯಲ್ಲಿ ಬಂಧಿಸಿಟ್ಟವನು. ಆದ್ದರಿಂದ ಆತ ಕಲ ಕಾಮಧೇನು ಅಂತ ಆ ಧಾತುವಿನಿಂದ ಕಾಲ ಎಂಬ ಶಬ್ದದಿಂದ
ವಾಚ್ಯನಾಗಿದ್ದಾನೆ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾದ್ ಜನಾರ್ದನ, ಸರ್ವಗುಣ ಸಂಪನ್ನನಾದ್ದರಿಂದ ಅದನ್ನು ಕಾಲ ಅನ್ಬೇಕು. ಅಥವಾ ಸಂಹಾರ ಮಾಡುವುದರಿಂದ, ಸರ್ವವಿತ್ವಾತ್ ಸರ್ವಜ್ಞನಾದ್ದರಿಂದ, ಸರ್ವ ವಿದ್ರಾವಣೇನವ ಎಲ್ಲರನ್ನೂ ಕೂಡ ದೂರ ಓಡಿಸುವುದರಿಂದ ಆತ ಕಾಲ ಅಂತ ಕರೆಸ್ಕೋತಾನೆ. ಕಾಲಾಭಿಮಾನಿ ಅನ್ನೋದು ಚತುರ್ಮುಖ ಮೊದಲಾದವರು ಇದ್ದಾರೆ, ಗರುಡ ಮೊದಲಾದವರು ಇದ್ದಾರೆ. ಅವರೆಲ್ಲರಿಗಿಂತಲೂ ಈತ ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಹೀಗೆ ಇವತ್ತು ಆ ಕಾಲನಾಮಕನಾದ ಭಗವಂತ ಅವನ ಪ್ರೇರಣೆಯಿಂದ ಹೇಗೆ ಜಗತ್ತೆಲ್ಲವೂ ನಡೀತದೆ ಅಂತ ಅನ್ನೋದನ್ನು ಕುಂತಿ ಸ್ತೋತ್ರ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀ ಕಾಲಾರ್ಪಣ ವಸ್ತು, ಶ್ರೀ ಪರಕಾಲಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.